ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ಎಂದಿನಂತೆ ಒಂದು ಪ್ರಮುಖವಾದ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅದು ಮನೆ ಬಾಡಿಗೆಗೆ ಹೋಗುವವರು ಹಾಗೆಯೇ ಮನೆ ಮಾಲೀಕರು ಎಲ್ಲರೂ ಕೂಡ ನೋಡಲೇಬೇಕಾದಂತಹ ಸುದ್ದಿ. ಕಾರಣ ಒಂದಷ್ಟು ರೂಲ್ಸ್ ಅಲ್ಲಿ ಚೇಂಜಸ್ ಆಗಿದೆ. ಹಾಗಾದ್ರೆ ಮನೆ ಬಾಡಿಗೆಗೆ ಹೋಗುವವರಿಗೆ ಏನೆಲ್ಲ ರೂಲ್ಸ್ಗಳು ಅನ್ವಯಿಸುತ್ತೆ, ಮಾಲೀಕರು ಯಾವ ರೀತಿಯಾಗಿ ಈ ರೂಲ್ಸ್ಗಳನ್ನ ಪಾಲನೆ ಮಾಡಲೇಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ ನ್ಯೂಸ್ 18 ಕನ್ನಡದ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಮನೆ ಬಾಡಿಗೆ ಪಡೆಯುವವರಿಗೆ ಒಂದು ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ. ಇನ್ನು ಮುಂದೆ ಬಾಡಿಗೆಗೆ ಅಡ್ವಾನ್ಸ್ ರೂಪದಲ್ಲಿ ಹಣವನ್ನು ಕೊಡುವಂಥದ್ದು, ಅಡ್ವಾನ್ಸ್ ಹಣಕ್ಕೆ ಮಿತಿಯನ್ನು ಹೇರಿರೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಬಾಡಿಗೆ ಮನೆ ಮಾಲೀಕರಿಗೆ ಈ ಮೂಲಕ ರೂಲ್ಸ್ ತರಲಾಗಿದ್ದು, ಈ ರೂಲ್ಸ್ ಮೀರಿದ್ರೆ 5,000 ರೂಪಾಯಿ ದಂಡ ವಿಧಿಸೋದಕ್ಕೂ ಕೂಡ ಸರ್ಕಾರ ನಿರ್ಧರಿಸಿದೆ. ಹಾಗಾದ್ರೆ ಈ ಹೊಸ ಬಾಡಿಗೆ ನಿಯಮಗಳು ಏನೇನು? ಈ ವರ್ಷದಲ್ಲಿ ದೇಶದಾದ್ಯಂತ ಪ್ರತಿಯೊಂದು ರಾಜ್ಯದಲ್ಲೂ ಕ್ರಮೇಣ ಈ ಒಂದು ಆದೇಶವನ್ನು ಜಾರಿಗೆ ತರಲು ನಿರ್ಧರಿಸಲಾಗಿದೆ. ಬಾಡಿಗೆದಾರರು ಮತ್ತು ಆಸ್ತಿ ಮಾಲೀಕರಿಗೆ ಸಂಪೂರ್ಣ ಭದ್ರತೆ ಮತ್ತು ಪಾರದರ್ಶಕತೆಯನ್ನು ಒದಗಿಸುವ ಗುರಿ ಹೊಂದಿರುವಂತಹ ಈ ಒಂದು ಹೊಸ ರೂಲ್ಸ್ ಅಲ್ಲಿ ಅನೇಕ ಮಹತ್ವದ ಅಂಶಗಳಿವೆ. ಪ್ರಮುಖವಾಗಿ ಮನೆ ಬಾಡಿಗೆಗೆ ಪಡೆಯೋದು ಸಾಮಾನ್ಯ ಜನರಿಗೆ ತಲೆನೋವಾಗಿರೋದು ಎಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ. ಅದರಲ್ಲೂ ಕೂಡ ಮನೆ ಬಾಡಿಗೆಗೆ ಪಡಬೇಕು ಅಂತ ಹೇಳಿದ್ರೆ 10 ರಿಂದ 11 ತಿಂಗಳ ಅಡ್ವಾನ್ಸ್ ಅನ್ನ ಕೊಡಬೇಕಾಗತ್ತೆ. ಲಕ್ಷ ಅಡ್ವಾನ್ಸ್ ಅನ್ನ ಎಷ್ಟೋ ಸಂದರ್ಭದಲ್ಲಿ ನೀಡಬೇಕಾಗತ್ತೆ. ಅಗ್ರಿಮೆಂಟ್ ಹೆಸರಲ್ಲಿ ಸಾಕಷ್ಟು ಗೊಂದಲ ಉಂಟಾಗ್ತಾ ಇರುತ್ತೆ. ಮಾಲೀಕರಿಗೆ ತಮಗೆ ಯಾವಾಗ ಇಚ್ಛೆ ಆಗುತ್ತೆ, ಯಾವಾಗ ಮನಸ್ಸಾಗುತ್ತೆ ಆಗ ಅವರು ಬಾಡಿಗೆಯನ್ನ ಹೆಚ್ಚಿಸ್ತಾ ಇರೋದನ್ನ ಕೂಡ ನಾವು ನೋಡ್ತಾನೆ ಇರ್ತೀವಿ. ಅಂತಹ ಸಂದರ್ಭದಲ್ಲಿ ಬಾಡಿಗೆದಾರರಿಗೆ ಯಾವುದೇ ರೀತಿಯ ತೊಂದರೆಗಳು ಆಗಬಾರ್ದು, ಆ ತೊಂದರೆಗಳನ್ನ ಶಾಶ್ವತವಾಗಿ ಪರಿಶೀಲಿಸೋದಕ್ಕೆ ಹೊಸ ನಿಯಮಗಳು ಬರ್ತಾ ಇದೆ. ಕೇಂದ್ರ ಸರ್ಕಾರ ತಂದಿರುವ ಮಾದರಿ ಬಾಡಿಗೆ ಕಾಯ್ದೆ 2021ರ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ಎಲ್ಲಾ ರಾಜ್ಯಗಳು ತಮ್ಮ ಕಾನೂನುಗಳನ್ನ ಇದೀಗ ರಿನಿವಲ್ ಮಾಡ್ತಾ ಇವೆ. ಇತ್ತೀಚಿನ ನಿಯಮಗಳನ್ನ ಅತಿ ದೊಡ್ಡ ಬದಲಾವಣೆ ಅಂದ್ರೆ ಬಾಡಿಗೆ ಒಪ್ಪಂದದ ಡಿಜಿಟಲ್ ನೋಂದಣಿ. ಒಪ್ಪಂದಕ್ಕೆ ಸಹಿ ಹಾಕಿದ ಅಂದ್ರೆ ನೀವು ಅಗ್ರಿಮೆಂಟ್ ಏನ್ ಮಾಡ್ಕೊಂಡಿರ್ತೀರಾ, ಆ ಅಗ್ರಿಮೆಂಟ್ಗೆ ನೀವು ಸೈನ್ ಹಾಕಿದ 60 ದಿನಗಳ ಒಳಗೆ ರಾಜ್ಯ ಸರ್ಕಾರದ ಬಾಡಿಗೆ ನೋಂದಣಿ ಪೋರ್ಟಲ್ ನಲ್ಲಿ ನೀವು ಒಪ್ಪಂದವನ್ನ ಅಪ್ಲೋಡ್ ಮಾಡಬೇಕು. ಅಗ್ರಿಮೆಂಟ್ ಅನ್ನ ಅಲ್ಲಿ ಅಪ್ಲೋಡ್ ಮಾಡಿದಂತಹ ಸಂದರ್ಭದಲ್ಲಿ ಇದು ನಿಮಗೆ ದೀರ್ಘಕಾಲದವರೆಗೆ ವ್ಯವಸ್ಥೆಯಲ್ಲಿರುವ ಯಾವುದಾದ್ರೂ ನಕಲಿ ಅಗ್ರಿಮೆಂಟ್ಗಳಿದ್ರೆ ಅಥವಾ ಅಕ್ರಮವಾಗಿ ಅತಿಕ್ರಮಣಗಳನ್ನ ಪರಿಶೀಲನೆ ಮಾಡುವಂತಹ ಒಂದು ಪ್ರಮುಖವಾದಂತಹ ವಿಚಾರ. ಇಲ್ಲಿ ಮಾಲೀಕರು ಅಥವಾ ಬಾಡಿಗೆದಾರರು ಈ ಒಪ್ಪಂದವನ್ನ ಆನ್ಲೈನ್ ನಲ್ಲಿ ನೋಂದಣಿ ಮಾಡ್ಕೊಳ್ಬೇಕು. ಒಂದು ವೇಳೆ ಅವರಿಬ್ರು ನೋಂದಣಿಯನ್ನ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ 5,000 ರೂಪಾಯಿ ಫೈನ್ ಅನ್ನ ಹಾಕ್ತಾರೆ. ಒಂದು ವೇಳೆ ಮತ್ತೆ ಈ ಒಂದು ತಪ್ಪು ರಿಪೀಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ದಂಡದ ಪ್ರಮಾಣ ಜಾಸ್ತಿ ಆಗುತ್ತೆ, ತೀವ್ರವಾಗುವಂತಹ ಚಾನ್ಸಸ್ ಕೂಡ ಇದೆ. ಇದು ಬಾಡಿಗೆದಾರರಿಗೆ ಭಾರಿ ಆರ್ಥಿಕ ಪರಿಹಾರ ಅಂತಾನೆ ಹೇಳಲಾಗ್ತಾ ಇದೆ. ಈಗಾಗಲೇ ನೋಡಿರ್ಬೋದು, ಬೆಂಗಳೂರು, ಹೈದರಾಬಾದ್, ಚೆನ್ನೈನಂತಹ ನಗರಗಳಲ್ಲಿ ಒಂದು ಮನೆಯನ್ನ ಬದಲಾಯಿಸುವಂತಹ ಸಂದರ್ಭದಲ್ಲಿ 6 ರಿಂದ 10 ತಿಂಗಳಲ್ಲಿ ಅಂದ್ರೆ ಆ ಅಡ್ವಾನ್ಸ್ ಹಣವನ್ನು ನಾವು ಕೊಡಬೇಕಾಗತ್ತೆ. ಆ ರೀತಿಯಾಗಿ ಹಣವನ್ನು ಪಾವತಿಸಲು ಸಾಧ್ಯ ಆಗದಿದ್ದಾಗ ಸಾಕಷ್ಟು ಜನರಿಗೆ ಮನೆನೇ ಸಿಗದಂತಹ ತೊಂದರೆಗಳನ್ನು ಕೂಡ ಅನುಭವಿಸ್ತಿದ್ದಾರೆ. ಈಗ ಹೊಸ ನಿಯಮವನ್ನ ಏನು ಕಾಯ್ದೆ ಅಂದ್ರೆ ಕೇಂದ್ರ ಸರ್ಕಾರ ತಂದಿದೆ, ಅದರ ಪ್ರಕಾರ ವಸತಿ ಆಸ್ತಿಗಳಿಗೆ ಅಂದ್ರೆ ನೀವು ಅಲ್ಲಿ ವಸತಿಯನ್ನ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಇದ್ರೆ ಭದ್ರತಾ ಠೇವಣಿಯಾಗಿ ಕೇವಲ 2 ತಿಂಗಳ ಅಡ್ವಾನ್ಸ್ ರೂಪದಲ್ಲಿ ಬಾಡಿಗೆಯನ್ನ ಕೊಡೋದಕ್ಕೆ ಮಾತ್ರ ಅವಕಾಶ. ಮಾಲೀಕರು ಕೂಡ 2 ತಿಂಗಳ ಅಡ್ವಾನ್ಸ್ ಹಣವನ್ನ ಮಾತ್ರ ಪಡ್ಕೊಳ್ಳೋದಕ್ಕೆ ಅವಕಾಶ ಇರೋದು. ಅದನ್ನ ಹೊರತುಪಡಿಸಿ ಇಲ್ಲ ನೀವು 5 ತಿಂಗಳದ್ದು ಕೊಡಬೇಕು, 10 ತಿಂಗಳ ಅಡ್ವಾನ್ಸ್ ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅವಕಾಶ ಇರೋದಿಲ್ಲ. ಹಾಗ ಅವ್ರು ತಗೊಳ್ಳೋದಕ್ಕೂ ಕೂಡ ಇಲ್ಲ, ಅದಕ್ಕೆ ಅವಕಾಶ ಈ ಒಂದು ಹೊಸ ರೂಲ್ಸ್ ಅಲ್ಲಿ ಇಲ್ಲ. ಆದಾಗ್ಯೂ ನಾವಿಲ್ಲ ಮನೆಗಲ್ಲ, ಇದು ಕಮರ್ಷಿಯಲ್ ಪರ್ಪಸ್ಗೆ ಅಂತ ಹೇಳಿ ಏನಾದರೂ ಕಮರ್ಷಿಯಲ್ ಪ್ರಾಪರ್ಟಿ ಆದರೆ ಆಗ ಅವ್ರಿಗೆ ಕೇವಲ 6 ಮಂತ್ ಬಾಡಿಗೆಯನ್ನು ತೆಗೆದುಕೊಳ್ಳೋದಕ್ಕೆ ಮಾತ್ರ ಅಡ್ವಾನ್ಸ್ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇರೋದು. ಯಾವುದೇ ಸರಿಯಾದ ಕಾರಣ ಇಲ್ಲದೆ ಬಾಡಿಗೆದಾರರನ್ನ ನಿಮ್ಮ ಮನೆ ಖಾಲಿ ಮಾಡಿ, ನಮಗೆ ಬೇರೆ ಉದ್ದೇಶಕ್ಕೆ ಮನೆ ಬೇಕು ಅಂತ ಹೇಳಿ ಖಾಲಿ ಮಾಡೋದಕ್ಕೆ ಒತ್ತಾಯ ಮಾಡುವ ಹಾಗೂ ಇಲ್ಲ ಮನೆ ಮಾಲೀಕರು. ಆ ಒಂದು ಸಂದರ್ಭದಲ್ಲಿ ನ್ಯಾಯಮಂಡಳಿಯಿಂದ ಕಾನೂನು ಆದೇಶ ಇಲ್ಲದ ಹೊರತು ಮಾಲೀಕರು ಮನೆಯನ್ನ ಖಾಲಿ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ. ತೊಂದರೆ ಉಂಟು ಮಾಡುವ ಉದ್ದೇಶದಿಂದ ಪವರ್ ಅನ್ನು ಕಟ್ ಮಾಡೋದು, ಕರೆಂಟ್ ಕಟ್ ಮಾಡೋದು, ನೀರು ಸರಬರಾಜಲ್ಲಿ ಪೂರೈಕೆಯನ್ನು ನಿಲ್ಲಿಸುವಂಥದ್ದು, ಇಂತಹ ಕೆಲಸಗಳನ್ನು ಮಾಡಿದ್ರೆ ಮನೆ ಮಾಲೀಕರು ಕಠಿಣ ಕಾನೂನು ಕ್ರಮವನ್ನು ಎದುರಿಸಬೇಕಾಗತ್ತೆ. ಈ ಒಂದು ಹೊಸ ರೂಲ್ಸ್ ಅಲ್ಲಿ ಮನೆ ಮಾಲೀಕರು ಬಯಸಿದಾಗ ಬಾಡಿಗೆ ಹೆಚ್ಚಿಸೋದಕ್ಕೂ ಕೂಡ ಅವಕಾಶ ಇಲ್ಲ. ವರ್ಷಕ್ಕೊಮ್ಮೆ ಅಂದ್ರೆ ಪ್ರತಿ 12 ತಿಂಗಳಿಗೊಮ್ಮೆ ಮಾತ್ರ ಬಾಡಿಗೆ ಹೆಚ್ಚಿಸೋದಕ್ಕೆ ಅವರಿಗೆ ಈ ಕಾನೂನಲ್ಲಿ ಅವಕಾಶ ಇದೆ. ಆಗ್ಲೂ ಬಾಡಿಗೆದಾರರಿಗೆ ನೀವು 90 ದಿನಗಳ ಮುಂಚೆನೆ ಲಿಖಿತ ಸೂಚನೆಯನ್ನ ಕೊಡಬೇಕು, ಅದು ಕಡ್ಡಾಯ ಕೂಡ. ಪೂರ್ವ ಸೂಚನೆ ಇಲ್ಲದೆ ಬಾಡಿಗೆನ ಏನಾದರೂ ಜಾಸ್ತಿ ಮಾಡಿದ್ರೆ ಆಗ ಬಾಡಿಗೆ
ಬಾಡಿಗೆದಾರರು ಧೈರ್ಯದಿಂದ ಬಾಡಿಗೆ ನ್ಯಾಯಮಂಡಳಿಯನ್ನ ಸಂಪರ್ಕ ಮಾಡಬಹುದು, ಕಾನೂನುಬದ್ಧವಾಗಿ ಹೋರಾಡೋದಕ್ಕೂ ಅವಕಾಶ ಇದೆ. ಇನ್ನು ಬಾಡಿಗೆ ವಿವಾದಗಳನ್ನು ಪರಿಹರಿಸಲು ವಿಶೇಷ ಬಾಡಿಗೆ ಪ್ರಾಧಿಕಾರ ಮತ್ತು ನ್ಯಾಯಮಂಡಳಿಗಳನ್ನು ಸ್ಥಾಪನೆ ಮಾಡಲಾಗಿದೆ. ಇದು ವರ್ಷಗಳ ಕಾಲ ನ್ಯಾಯಾಲಯಗಳಿಗೆ ಅಲೆದಾಡುವ ಅಗತ್ಯತೆಯನ್ನು ನಿವಾರಣೆ ಮಾಡುತ್ತೆ. ಜೊತೆಗೆ ಯಾವುದೇ ವಿವಾದವನ್ನು ಕೇವಲ 60 ದಿನದಲ್ಲಿ ತ್ವರಿತವಾಗಿ ಪರಿಹಾರ ಮಾಡಲಾಗುತ್ತೆ ಈ ನ್ಯಾಯಮಂಡಳಿಯಲ್ಲಿ. ಇನ್ನು ಸೆಕ್ಯೂರಿಟಿ ರೀಸನ್ಗೆ ಹೆಚ್ಚಿನ ರಾಜ್ಯಗಳಲ್ಲಿ ಬಾಡಿಗೆದಾರರ ಪೊಲೀಸ್ ಪರಿಶೀಲನೆ ನಡೆಯುತ್ತೆ. ಈಗಾಗಲೇ ಗೊತ್ತಿದೆ, ಸಾಕಷ್ಟು ರೀತಿಯ ಸಮಸ್ಯೆಗಳನ್ನು ಮನೆ ಮಾಲೀಕರು ಎದುರಿಸ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಅದು ಬೇರೆ ಬೇರೆ ರೀತಿಯ ಆಯಾಮಗಳನ್ನು ಪಡ್ಕೊಳ್ಳುತ್ತೆ. ಇಂತಹ ಸಂದರ್ಭದಲ್ಲಿ ಆ ಸೆಕ್ಯೂರಿಟಿ ರೀಸನ್ಗೋಸ್ಕರ ಕೂಡ ಅವರು ಪೊಲೀಸ್ ಪರಿಶೀಲನೆಯನ್ನು ಮಾಡಿಸುವಂಥದ್ದು ಅವಶ್ಯಕತೆ ಕೂಡ ಇರುತ್ತೆ. ಜೊತೆಗೆ ಹೊಸ ಡಿಜಿಟಲ್ ಒಪ್ಪಂದ ದಾಖಲೆ ಆದಾಯ ತೆರಿಗೆ ವ್ಯವಸ್ಥೆಗೆ ಲಿಂಕ್ ಮಾಡಲಾಗುತ್ತೆ. ಇದು ಮಾಲೀಕರು ತಮ್ಮ ಬಾಡಿಗೆ ಆದಾಯವನ್ನ ತೆರಿಗೆಯಿಂದ ಮರೆ ಮಾಡೋದನ್ನ ತಡೆಯುವಂತಹ ಉದ್ದೇಶ ಇದರ ಹಿಂದೆ ಇರೋದು. ಪ್ರಮುಖವಾಗಿ ಮಾಲೀಕರು ಯಾವಾಗ ಬೇಕಾದರೂ ತಪಾಸಣೆಯ ಹೆಸರಲ್ಲಿ ಏಕಾಏಕಿ ಬಾಡಿಗೆದಾರರ ಮನೆಯೊಳಗೆ ಬರುವಂಗಿಲ್ಲ. ಬಾಡಿಗೆದಾರರಿಗೆ ಕನಿಷ್ಠ 24 ಗಂಟೆ ಮುಂಚೆ ಅವರು ಹೇಳಬೇಕು, ನಾವು ಬರ್ತಾ ಇದ್ದೀವಿ ನಿಮ್ಮ ಮನೆಗೆ ತಪಾಸಣೆ ಮಾಡೋದಕ್ಕೆ ಅಥವಾ ಏನಾದರೂ ವಿಚಾರಕ್ಕೆ ಅಂತ ಹೇಳಿ. ಅದರಲ್ಲೂ ಕೂಡ ಟೈಮ್ ಕೂಡ ನಿಗದಿ ಮಾಡಲಾಗಿದೆ. ಬೆಳಗ್ಗೆ 7ರಿಂದ ರಾತ್ರಿ 8ರ ನಡುವೆ ಸೂಕ್ತ ಸಮಯದಲ್ಲಿ ಅವರು ಬಂದು ತಪಾಸಣೆ ಅಥವಾ ಪರಿಶೀಲನೆ ಮಾಡಬಹುದು. ಅಥವಾ ಪೊಲೀಸರು ಕೂಡ ಅಲ್ಲಿ ತಪಾಸಣೆ ಮಾಡೋದಕ್ಕೆ ಅವರಿಗೂ ಕೂಡ ಈ ಸಮಯವನ್ನು ನಿಗದಿಪಡಿಸಲಾಗಿದೆ. ಹೀಗೆ ಬಾಡಿಗೆ ಮನೆ ಮಾಲೀಕರಿಗೆ ಮತ್ತು ಬಾಡಿಗೆದಾರರಿಗೂ ರೂಲ್ಸ್ ತರಲಾಗಿದ್ದು, ಇದು ಕಾರ್ಯರೂಪಕ್ಕೆ ಬರುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ಆಗ್ತಾ ಇದೆ. ವಸತಿ ಉದ್ದೇಶಕ್ಕೆ ಗರಿಷ್ಠ 2 ತಿಂಗಳ ಬಾಡಿಗೆ ಆದರೆ ವಾಣಿಜ್ಯ ಉದ್ದೇಶಕ್ಕೆ 6 ತಿಂಗಳ ಡೆಪಾಸಿಟ್ ಮಾತ್ರ ಕೊಡೋದಕ್ಕೆ ಅವಕಾಶ ಇರುವುದು. ಬಾಡಿಗೆ ಒಪ್ಪಂದವನ್ನು ಡಿಜಿಟಲ್ ಅಥವಾ ಆನ್ಲೈನ್ನಲ್ಲಿ ನೋಂದಾಯಿಸುವುದು ಕಡ್ಡಾಯ ಆಗಿದೆ. ಜೊತೆಗೆ ವರ್ಷಕ್ಕೊಮ್ಮೆ ಮಾತ್ರ ಬಾಡಿಗೆ ಏರಿಕೆ ಮಾಡುವಂಥದ್ದು. ಮನೆ ಮಾಲೀಕರು ಬಯಸಿದಾಗ ಮನೆ ಖಾಲಿ ಮಾಡಿಸುವಂತಿಲ್ಲ. ಜೊತೆಗೆ ಬಾಡಿಗೆ ವಿವಾದವನ್ನು 60 ದಿನಗಳಲ್ಲೇ ಬಗೆಹರಿಸೋದಕ್ಕೆ ವಿಶೇಷ ಬಾಡಿಗೆ ನ್ಯಾಯಾಲಯಗಳನ್ನು ಪ್ರಾಧಿಕಾರಗಳನ್ನು ಸ್ಥಾಪನೆ ಮಾಡಿರುವುದು. ಬಾಡಿಗೆದಾರರ ಪೊಲೀಸ್ ಪರಿಶೀಲನೆ ಕಡ್ಡಾಯ. ಜೊತೆಗೆ ಇದು ಭದ್ರತೆ ದೃಷ್ಟಿಯಿಂದ ಅಗತ್ಯ ಕೂಡ ಆಗಿದೆ. ಇನ್ನು ಬ್ರೋಕರ್ಗಳಿಗೆ ಸಂಬಂಧಪಟ್ಟ ಹಾಗೆ ನೋಂದಾಯಿಸದಂತಹ ಬ್ರೋಕರ್ಗಳಿಗೆ ದಿನಕ್ಕೆ 25,000 ರೂಪಾಯಿವರೆಗೂ ದಂಡ ವಿಧಿಸುವ ಕಠಿಣ ನಿಯಮ ಇದರಲ್ಲಿದೆ. ಸೊ ಈ ನಿಯಮಗಳು ಬಾಡಿಗೆದಾರರು ಮತ್ತು ಮನೆ ಮಾಲೀಕರಿಬ್ಬರಿಗೂ ಪಾರದರ್ಶಕತೆ ಹಾಗೆಯೇ ಭದ್ರತೆಯ ಒದಗಿಸುವ ಗುರಿಯನ್ನ ಹೊಂದಿರೋದ್ರಿಂದ ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇದು ಎಷ್ಟರ ಮಟ್ಟಿಗೆ ಬಾಡಿಗೆದಾರರು ಇದನ್ನು ಪಾಲಿಸ್ತಾರೆ, ಮನೆ ಮಾಲೀಕರು ಪಾಲಿಸ್ತಾರೆ, ಬಾಡಿಗೆದಾರರ ಸಮಸ್ಯೆ ನಿವಾರಣೆ ಆಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಇದುವೇ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು.